ಬುದ್ಧಿವಂತು ಅಂತಾರಲ್ವಾ, ದರ್ಶನ್ಗೆ ಈಗ ಅದ್ಯಾಕೆ ಬುದ್ಧಿ ಬಂದಂಗೆ ಕಾಣ್ತಾ ಇದೆ. ಹೀಗೆ ಹೇಳೋಕ್ಕೂ ಕಾರಣ ಇದೆ. ಹಿಂಗಿದ್ದ ಜಗ್ಗು ದಾದಾ ಹಿಂಗಾದ ಅಂತ ನೀವೇ ನೋಡಿ. ಇದೇನ್ ಪಾಪ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಾಗ್ತಿಲ್ಲ. ವೀಕೆಂಡ್ ಅಂದ್ರೆ ಶೋಕಿ, ವೀಕೆಂಡ್ ಬಂದ್ರೆ ಮಸ್ತಿ, ಹೋಗೋದು ಹೋಟೆಲ್ಲು, ಕೈಯಲ್ಲಿ ಬಾಟಲ್ಲು. ದರ್ಶನ್ ಅಂದ್ರೆ ಅವನ್ ದಿಮಾಕು ಅಷ್ಟ ಇಷ್ಟ. ಜಮ್ ಅಂತಿದ್ದ ಜಗ್ಗು ದಾದ ಈಗ ಸೆಲ್ ಹಿಂದೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಈಗಾಗ್ಲೇ ಬಳ್ಳಾರಿ ಜೈಲ್ ಸೇರಿ 16 ದಿನ ಆಯ್ತು. ಬೆಳಗಾದ್ರೆ ಜೈಲಲ್ಲೇ ಟಿಫನ್ನು, ಮಧ್ಯಾಹ್ನಕ್ಕೆ ಜೈಲಿನ ಮುದ್ದೆ ಜೊತೆ ಸ್ವಲ್ಪ ಮಜ್ಜಿಗೆ. ಇಷ್ಟಕ್ಕೆ ಜೀವನ ಮುಗೀತು ಅನ್ನೋ ಹಾಗೆ ದಿನ ಕಳೆದದ್ದು ಆಗಿದೆ. ವೀಕೆಂಡ್ ನಲ್ಲಿ ಹೈ ಕ್ಲಾಸ್ ಆಗಿರ್ತಿದ್ದ ದರ್ಶನ್ಗೆ ಈಗ ಸೆರೆವಾಸವೇ ವನವಾಸ ಆಗಿಬಿಟ್ಟಿದೆ. ಒಂದೊಂದು ಕ್ಷಣನೂ ಒಂದೊಂದು ಯುಗದಂತೆ ಕಾಣ್ತಿದೆ. ಅದರಲ್ಲಿ 3 ದಿವಸ ಸಾಲು ಸಾಲು ರಜೆ ಬೇರೆ ಬಂದಿದೆ. ತನ್ನ ಬಟ್ಟೆ ತಾನೇ ಒಗಿಬೇಕು, ತನ್ನ ಸೆಲ್ನ ತಾನೇ ಗುಡಿಸ್ಬೇಕು. ಈ ಪೊರ್ಕಿ ಕೈಗೆ ಪೊರ್ಕೆ ಬರೋ ಕಾರಣ ಮತ್ತದೇ ಲಡ್ಕಿ. ತಾನೇ ಮಾಡ್ಕೊಳ್ತಿರೋ ದಚ್ಚುಗೆ ಈಗ ಟೈಮ್ ಪಾಸ್ ಆಗ್ತಿಲ್ವಂತೆ. ಒಂದು ಟಿವಿ ಇಲ್ಲ, ಒಂದು ರೇಡಿಯೋ ಇಲ್ಲ, ಕನಿಷ್ಠ ಬೀಚಿ ಪುಸ್ತಕನಾದ್ರೂ ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾನೆ. ಒಟ್ನಲ್ಲಿ ಇದು ರಾಜಕೀಯ ಅಲ್ಲದಿದ್ರು ಒಂದ್ ರೀತಿ ರಗಳೆನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬುದ್ಧಿವಂತು ಅಂತಾರಲ್ವಾ, ದರ್ಶನ್ಗೆ ಈಗ ಅದ್ಯಾಕೆ ಬುದ್ಧಿ ಬಂದಂಗೆ ಕಾಣ್ತಾ ಇದೆ. ಹೀಗೆ ಹೇಳೋಕ್ಕೂ ಕಾರಣ ಇದೆ. ಹಿಂಗಿದ್ದ ಜಗ್ಗು ದಾದಾ ಹಿಂಗಾದ ಅಂತ ನೀವೇ ನೋಡಿ. ಇದೇನ್ ಪಾಪ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಾಗ್ತಿಲ್ಲ. ವೀಕೆಂಡ್ ಅಂದ್ರೆ ಶೋಕಿ, ವೀಕೆಂಡ್ ಬಂದ್ರೆ ಮಸ್ತಿ, ಹೋಗೋದು ಹೋಟೆಲ್ಲು, ಕೈಯಲ್ಲಿ ಬಾಟಲ್ಲು. ದರ್ಶನ್ ಅಂದ್ರೆ ಅವನ್ ದಿಮಾಕು ಅಷ್ಟ ಇಷ್ಟ. ಜಮ್ ಅಂತಿದ್ದ ಜಗ್ಗು ದಾದ ಈಗ ಸೆಲ್ ಹಿಂದೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಈಗಾಗ್ಲೇ ಬಳ್ಳಾರಿ ಜೈಲ್ ಸೇರಿ 16 ದಿನ ಆಯ್ತು. ಬೆಳಗಾದ್ರೆ ಜೈಲಲ್ಲೇ ಟಿಫನ್ನು, ಮಧ್ಯಾಹ್ನಕ್ಕೆ ಜೈಲಿನ ಮುದ್ದೆ ಜೊತೆ ಸ್ವಲ್ಪ ಮಜ್ಜಿಗೆ. ಇಷ್ಟಕ್ಕೆ ಜೀವನ ಮುಗೀತು ಅನ್ನೋ ಹಾಗೆ ದಿನ ಕಳೆದದ್ದು ಆಗಿದೆ. ವೀಕೆಂಡ್ ನಲ್ಲಿ ಹೈ ಕ್ಲಾಸ್ ಆಗಿರ್ತಿದ್ದ ದರ್ಶನ್ಗೆ ಈಗ ಸೆರೆವಾಸವೇ ವನವಾಸ ಆಗಿಬಿಟ್ಟಿದೆ. ಒಂದೊಂದು ಕ್ಷಣನೂ ಒಂದೊಂದು ಯುಗದಂತೆ ಕಾಣ್ತಿದೆ. ಅದರಲ್ಲಿ 3 ದಿವಸ ಸಾಲು ಸಾಲು ರಜೆ ಬೇರೆ ಬಂದಿದೆ. ತನ್ನ ಬಟ್ಟೆ ತಾನೇ ಒಗಿಬೇಕು, ತನ್ನ ಸೆಲ್ನ ತಾನೇ ಗುಡಿಸ್ಬೇಕು. ಈ ಪೊರ್ಕಿ ಕೈಗೆ ಪೊರ್ಕೆ ಬರೋ ಕಾರಣ ಮತ್ತದೇ ಲಡ್ಕಿ. ತಾನೇ ಮಾಡ್ಕೊಳ್ತಿರೋ ದಚ್ಚುಗೆ ಈಗ ಟೈಮ್ ಪಾಸ್ ಆಗ್ತಿಲ್ವಂತೆ. ಒಂದು ಟಿವಿ ಇಲ್ಲ, ಒಂದು ರೇಡಿಯೋ ಇಲ್ಲ, ಕನಿಷ್ಠ ಬೀಚಿ ಪುಸ್ತಕನಾದ್ರೂ ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾನೆ. ಒಟ್ನಲ್ಲಿ ಇದು ರಾಜಕೀಯ ಅಲ್ಲದಿದ್ರು ಒಂದ್ ರೀತಿ ರಗಳೆನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬುದ್ಧಿವಂತು ಅಂತಾರಲ್ವಾ, ದರ್ಶನ್ಗೆ ಈಗ ಅದ್ಯಾಕೆ ಬುದ್ಧಿ ಬಂದಂಗೆ ಕಾಣ್ತಾ ಇದೆ. ಹೀಗೆ ಹೇಳೋಕ್ಕೂ ಕಾರಣ ಇದೆ. ಹಿಂಗಿದ್ದ ಜಗ್ಗು ದಾದಾ ಹಿಂಗಾದ ಅಂತ ನೀವೇ ನೋಡಿ. ಇದೇನ್ ಪಾಪ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಾಗ್ತಿಲ್ಲ. ವೀಕೆಂಡ್ ಅಂದ್ರೆ ಶೋಕಿ, ವೀಕೆಂಡ್ ಬಂದ್ರೆ ಮಸ್ತಿ, ಹೋಗೋದು ಹೋಟೆಲ್ಲು, ಕೈಯಲ್ಲಿ ಬಾಟಲ್ಲು. ದರ್ಶನ್ ಅಂದ್ರೆ ಅವನ್ ದಿಮಾಕು ಅಷ್ಟ ಇಷ್ಟ. ಜಮ್ ಅಂತಿದ್ದ ಜಗ್ಗು ದಾದ ಈಗ ಸೆಲ್ ಹಿಂದೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಈಗಾಗ್ಲೇ ಬಳ್ಳಾರಿ ಜೈಲ್ ಸೇರಿ 16 ದಿನ ಆಯ್ತು. ಬೆಳಗಾದ್ರೆ ಜೈಲಲ್ಲೇ ಟಿಫನ್ನು, ಮಧ್ಯಾಹ್ನಕ್ಕೆ ಜೈಲಿನ ಮುದ್ದೆ ಜೊತೆ ಸ್ವಲ್ಪ ಮಜ್ಜಿಗೆ. ಇಷ್ಟಕ್ಕೆ ಜೀವನ ಮುಗೀತು ಅನ್ನೋ ಹಾಗೆ ದಿನ ಕಳೆದದ್ದು ಆಗಿದೆ. ವೀಕೆಂಡ್ ನಲ್ಲಿ ಹೈ ಕ್ಲಾಸ್ ಆಗಿರ್ತಿದ್ದ ದರ್ಶನ್ಗೆ ಈಗ ಸೆರೆವಾಸವೇ ವನವಾಸ ಆಗಿಬಿಟ್ಟಿದೆ. ಒಂದೊಂದು ಕ್ಷಣನೂ ಒಂದೊಂದು ಯುಗದಂತೆ ಕಾಣ್ತಿದೆ. ಅದರಲ್ಲಿ 3 ದಿವಸ ಸಾಲು ಸಾಲು ರಜೆ ಬೇರೆ ಬಂದಿದೆ. ತನ್ನ ಬಟ್ಟೆ ತಾನೇ ಒಗಿಬೇಕು, ತನ್ನ ಸೆಲ್ನ ತಾನೇ ಗುಡಿಸ್ಬೇಕು. ಈ ಪೊರ್ಕಿ ಕೈಗೆ ಪೊರ್ಕೆ ಬರೋ ಕಾರಣ ಮತ್ತದೇ ಲಡ್ಕಿ. ತಾನೇ
ಮಾಡ್ಕೊಳ್ತಿರೋ ದಚ್ಚುಗೆ ಈಗ ಟೈಮ್ ಪಾಸ್ ಆಗ್ತಿಲ್ವಂತೆ. ಒಂದು ಟಿವಿ ಇಲ್ಲ, ಒಂದು ರೇಡಿಯೋ ಇಲ್ಲ, ಕನಿಷ್ಠ ಬೀಚಿ ಪುಸ್ತಕನಾದ್ರೂ ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾನೆ. ಒಟ್ನಲ್ಲಿ ಇದು ರಾಜಕೀಯ ಅಲ್ಲದಿದ್ರು ಒಂದ್ ರೀತಿ ರಗಳೆನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬುದ್ಧಿವಂತು ಅಂತಾರಲ್ವಾ, ದರ್ಶನ್ಗೆ ಈಗ ಅದ್ಯಾಕೆ ಬುದ್ಧಿ ಬಂದಂಗೆ ಕಾಣ್ತಾ ಇದೆ? ಹೀಗೆ ಹೇಳೋಕ್ಕೂ ಕಾರಣ ಇದೆ. ಹೆಂಗಿದ್ದ ಜಗ್ಗು ದಾದಾ ಹೆಂಗಾದ ಅಂತ ನೀವೇ ನೋಡಿ. ಇದೇನ್ ಪಾಪ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಾಗ್ತಿಲ್ಲ. ವೀಕೆಂಡ್ ಅಂದ್ರೆ ಶೋಕಿ, ವೀಕೆಂಡ್ ಬಂದ್ರೆ ಮಸ್ತಿ, ಹೋಗೋದು ಹೋಟೆಲ್ಲು, ಕೈಯಲ್ಲಿ ಬಾಟಲ್ಲು. ದರ್ಶನ್ ಅಂದ್ರೆ ಅವನ್ ಧಿಮಾಕು ಅಷ್ಟ ಇಷ್ಟ ಜಮ್ ಅಂತಿದ್ದ ಜಗ್ಗು ದಾದ ಈಗ ಸೆಲ್ ಹಿಂದೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಈಗಾಗ್ಲೇ ಬಳ್ಳಾರಿ ಜೈಲ್ ಸೇರಿ 16 ದಿನ ಆಯ್ತು. ಬೆಳಗಾದ್ರೆ ಜೈಲಲ್ಲೇ ಟಿಫನ್ನು, ಮಧ್ಯಾಹ್ನಕ್ಕೆ ಜೈಲಿನ ಮುದ್ದೆ ಜೊತೆ ಸ್ವಲ್ಪ ಮಜ್ಜಿಗೆ. ಇಷ್ಟಕ್ಕೆ ಜೀವನ ಮುಗೀತು ಅನ್ನೋ ಹಾಗೆ ದಿನ ಕಳೆದದ್ದೂ ಆಗಿದೆ. ವೀಕೆಂಡ್ ನಲ್ಲಿ ಹೈ ಕ್ಲಾಸ್ ಆಗಿರ್ತಿದ್ದ ದರ್ಶನ್ಗೆ ಈಗ ಸೆರೆವಾಸವೇ ವನವಾಸ ಆಗಿಬಿಟ್ಟಿದೆ. ಒಂದೊಂದು ಕ್ಷಣನೂ ಒಂದೊಂದು ಯುಗದಂತೆ ಕಾಣ್ತಿದೆ. ಅದರಲ್ಲಿ 3 ದಿವಸ ಸಾಲು ಸಾಲು ರಜೆ ಬೇರೆ ಬಂದಿದೆ. ತನ್ನ ಬಟ್ಟೆ ತಾನೇ ಒಗಿಬೇಕು, ತನ್ನ ಸೆಲ್ನ ತಾನೇ ಗುಡಿಸ್ಬೇಕು. ಈ ಪೊರ್ಕಿ ಕೈಗೆ ಪೊರ್ಕೆ ಬರೋ ಕಾರಣ ಮತ್ತದೇ ಲಡ್ಕಿ. ತಾನೇ ಮಾಡ್ಕೊಳ್ತಿರೋ ದಚ್ಚುಗೆ ಈಗ ಟೈಮ್ ಪಾಸ್ ಆಗ್ತಿಲ್ವಂತೆ. ಒಂದು ಟಿವಿ ಇಲ್ಲ, ಒಂದು ರೇಡಿಯೋ ಇಲ್ಲ, ಕನಿಷ್ಠ ಬೀಚಿ ಪುಸ್ತಕನಾದ್ರೂ ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾನೆ. ಒಟ್ನಲ್ಲಿ ಇದು ರಾಜಕೀಯ ಅಲ್ಲದಿದ್ರು ಒಂದ್ ರೀತಿ ರಗಳೆನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬುದ್ಧಿವಂತು ಅಂತಾರಲ್ವಾ, ದರ್ಶನ್ಗೆ ಈಗ ಅದ್ಯಾಕೆ ಬುದ್ಧಿ ಬಂದಂಗೆ ಕಾಣ್ತಾ ಇದೆ? ಹೀಗೆ ಹೇಳೋಕ್ಕೂ ಕಾರಣ ಇದೆ. ಹೆಂಗಿದ್ದ ಜಗ್ಗು ದಾದಾ ಹೆಂಗಾದ ಅಂತ ನೀವೇ ನೋಡಿ. ಇದೇನ್ ಪಾಪ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಾಗ್ತಿಲ್ಲ. ವೀಕೆಂಡ್ ಅಂದ್ರೆ ಶೋಕಿ, ವೀಕೆಂಡ್ ಬಂದ್ರೆ ಮಸ್ತಿ, ಹೋಗೋದು ಹೋಟೆಲ್ಲು, ಕೈಯಲ್ಲಿ ಬಾಟಲ್ಲು. ದರ್ಶನ್ ಅಂದ್ರೆ ಅವನ್ ಧಿಮಾಕು ಅಷ್ಟ ಇಷ್ಟ ಜಮ್ ಅಂತಿದ್ದ ಜಗ್ಗು ದಾದ ಈಗ ಸೆಲ್ ಹಿಂದೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಈಗಾಗ್ಲೇ ಬಳ್ಳಾರಿ ಜೈಲ್ ಸೇರಿ 16 ದಿನ ಆಯ್ತು. ಬೆಳಗಾದ್ರೆ ಜೈಲಲ್ಲೇ ಟಿಫನ್ನು, ಮಧ್ಯಾಹ್ನಕ್ಕೆ ಜೈಲಿನ ಮುದ್ದೆ ಜೊತೆ ಸ್ವಲ್ಪ ಮಜ್ಜಿಗೆ. ಇಷ್ಟಕ್ಕೆ ಜೀವನ ಮುಗೀತು ಅನ್ನೋ ಹಾಗೆ ದಿನ ಕಳೆದದ್ದೂ ಆಗಿದೆ. ವೀಕೆಂಡ್ ನಲ್ಲಿ ಹೈ ಕ್ಲಾಸ್ ಆಗಿರ್ತಿದ್ದ ದರ್ಶನ್ಗೆ ಈಗ ಸೆರೆವಾಸವೇ ವನವಾಸ ಆಗಿಬಿಟ್ಟಿದೆ. ಒಂದೊಂದು ಕ್ಷಣನೂ ಒಂದೊಂದು ಯುಗದಂತೆ ಕಾಣ್ತಿದೆ. ಅದರಲ್ಲಿ 3 ದಿವಸ ಸಾಲು ಸಾಲು ರಜೆ ಬೇರೆ ಬಂದಿದೆ. ತನ್ನ ಬಟ್ಟೆ ತಾನೇ ಒಗಿಬೇಕು, ತನ್ನ ಸೆಲ್ನ ತಾನೇ ಗುಡಿಸ್ಬೇಕು. ಈ ಪೊರ್ಕಿ ಕೈಗೆ ಪೊರ್ಕೆ ಬರೋ ಕಾರಣ ಮತ್ತದೇ ಲಡ್ಕಿ. ತಾನೇ ಮಾಡ್ಕೊಳ್ತಿರೋ ದಚ್ಚುಗೆ ಈಗ ಟೈಮ್ ಪಾಸ್ ಆಗ್ತಿಲ್ವಂತೆ. ಒಂದು ಟಿವಿ ಇಲ್ಲ, ಒಂದು ರೇಡಿಯೋ ಇಲ್ಲ, ಕನಿಷ್ಠ ಬೀಚಿ ಪುಸ್ತಕನಾದ್ರೂ ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾನೆ. ಒಟ್ನಲ್ಲಿ ಇದು ರಾಜಕೀಯ ಅಲ್ಲದಿದ್ರು ಒಂದ್ ರೀತಿ ರಗಳೆನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.